Watch full episodes on Jio Hotstar. ಅರೆ ಸಾಹೇಬ್ರೆ, ನೀವು ಹಾರ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಿ? ಗಾಡಿ ಇದೆಯಲ್ಲ ಸಾಹೇಬ್ರೆ. ಅರೆ ಆ ಇಬ್ಬರಿಂದಾಗಿಯೇ ನನ್ನ ಸರ್ವನಾಶ ಆಯಿತು. ಅವರನ್ನ ಯಾರು ಹಿಡಿದು ತರ್ತಾರೋ ಅವರಿಗೆ ನಾನು 1,000 ಕೋಟಿ ರೂಪಾಯಿಯ ಬಹುಮಾನ ಕೊಡ್ತೀನಿ. ಬಾಸ್ 1,000 ಕೋಟಿ ರೂಪಾಯಿ ಬಹಳ ಆಗುತ್ತೆ ಬಾಸ್. ಹೋಗಿ ಅವರನ್ನ ಹಿಡ್ಕೊಳ್ಳಿ. ಹೀಗೂ ಉಂಟೆ ಎಲ್ಲಾದ್ರೂ? ಬಾಸ್ ಕೈ ಅಗಲ ಮಾಡಿ ಬಾಸ್. ಥ್ಯಾಂಕ್ ಯು ಬಾಸ್. ಹಿಡ್ಕೊಂಡೆ ಮೇಲೆ ಎತ್ತು ಮೇಲೆಳಿ. 1,000 ಕೋಟಿ ನನ್ನದಾಯಿತು. ಕಟ್ಟು, ಒಂದು ಜಾಕೆಟ್ ನನಗೂ ಕೊಡು ಪ್ಲೀಸ್. ಕೇನ್ ಸಿಂಗ್ ಜಿ, ನಾವು ಆ ಮನುಷ್ಯನನ್ನು ಹಿಂಬಾಲಿಸ್ತಿದ್ದೇವೆ, ಚಿಪ್ ಹಿಡ್ಕೊಂಡವನನ್ನು. ನೀವು ಚಿಂತೆ ಮಾಡಬೇಡಿ. ನಾವು ಚಿಪ್ ಹಿಡ್ಕೊಂಡು ಬರ್ತೇವೆ, ಖಂಡಿತ ಬರ್ತೇವೆ. ಬಟ್ ಅವರೇ ಪ್ಲೀಸ್ ಆ ಮನುಷ್ಯನ್ ಬಿಡಬೇಡ, ಮುಗಿಸ್ಬಿಡು ಅವನ್ನ. ಅರ್ಥ ಆಯ್ತಲ್ಲ? ಅವನ್ನ ಮುಗಿಸ್ಬಿಟ್ಟು ಚಿಪ್ ಅನ್ನ ವಾಪಸ್ ತಗೋ ಪ್ಲೀಸ್. ಅಲ್ಲಿದ್ದಾರೆ ಸಾಹೇಬ್ರೆ. ನಾನು ಇನ್ಸ್ಪೆಕ್ಟರ್ ಮನಮಾನಿ ಸೋಸ್ದಲೆ ಚಾಯ್ ಕುಡಿತೇನೆ. ಚಮ್ಮತ್ ಸಿಂಗ್ ಗಟ್ಟು ಬಟ್ಟು ತನಕ ಹೋಗ್ಬೇಕು. ಟಿಂಗ್ ಟಾಂಗ್ ಅನ್ನ ಫಾಲೋ ಮಾಡು. ಇವನು ಅವರ ಬಳಿಗೆ ಹೋಗ್ತಾನೆ. ಕಮೋಶ್. ಬಟ್ಟು ಸಂಭಾಳಿಸ್ಕೊಳ್ಳಿ. ಸ್ಯಾಡ್ ಸಾಂಗ್. ಅರೆ ಗಟ್ಟು, ಬಟ್ಟುನ ಗೆಳೆಯ. ಅರೆ ಬಟ್ಟುನ ಒಂಟೆಯ ಕುತ್ತಿಗೆನೇ ಇಲ್ಲ. ಕುತ್ತಿಗೆ ಎಲ್ಲೋಯ್ತು ಬಟ್ಟುನ ಒಂಟೆದ್ದು. ಅರೆ ಕುತ್ತಿಗೆ ಇಲ್ಲದ ಒಂಟೆ, ಕುತ್ತಿಗೆ ಇಲ್ಲದ ಒಂಟೆ. ಓ ಬಟ್ಟು, ಹಿಂದೆ ನೋಡಿ, ನಿಮ್ಮ ಹಿಂದೆ. ಅರೆ ಗಟ್ಟು, ನೀನು ದೊಡ್ಡ ಮಾತಾಡ್ತಿ. ಅರೆ ಇದ್ರ ಕುತ್ತಿಗೆ ಮುಂದೆ ಇಲ್ಲ ಅಂದ್ರೆ ಹಿಂದೆ ಹೇಗೆ ಇರುತ್ತೆ? ಯೋಚನೆ ಮಾಡ್ಬೇಕಂತ ಮಾತಿದ್ದು. ಬಟ್ಟು, ನಾನ್ ಹೇಳ್ತಿರೋದು ನಿಮ್ಮ ಹಿಂದೆ ನೋಡಿ. ನೀವು ಕ್ಯಾಮೆಲ್ ಮೇಲೆ ಉಲ್ಟಾ ಕೂತಿದ್ದೀರಿ, ಉಲ್ಟಾ. ಹಾಗಾಗಿ ಅದರ ಕುತ್ತಿಗೆ ಮುಂದೆ ಇದೆ, ಹಿಂದೆ ಅಲ್ಲ. ಅರೆ ಏನ್ ಮಾತಾಡ್ತಿದಿ? ಹಾಗೆ ಹೇಗಾಗತ್ತೆ? ಅರೆ ಬಟ್ಟುನೇ ತಿರುಗಿ ಕೂತಿದ. ಜೋಕ್ ಆಯ್ತು, ಜೋಕ್. ಅರೆ ಇದು ಹೇಗಾಯ್ತು? ಹೇಗೆ? ಅರೆ ಸಾಹೇಬ್ರೆ, ಅಪ್ಪ, ಅರೆ ಇಷ್ಟು ದೊಡ್ಡ ಸುಂಟರ ಗಾಳಿ. ಚಮ್ಮತ್ ಸಿಂಗ್ ಗಾಡಿ ತಿರುಗಿಸೋ. ನಾವೆಲ್ಲರೂ ಸುಂಟರ ಗಾಳಿಯಲ್ಲಿ ಹುದುಗಿ ಹೋಗ್ತೇವೆ. ಓಡಿ. ಅರೆ ಬೇಡ. ಬೇಡ, ನನ್ನನ್ನು ಬಿಟ್ಟು ಹೋಗ್ಬೇಡ. ಯಾರಾದ್ರೂ ಹೇಳಿಸ್ರೋ? ಮನ್ಮಾನಿ, ನೀನು ಈ ರೀತಿ ಕೆಲಸಗಳಲ್ಲಿ ಜೋತಾಡ್ಕೊಂಡಿದ್ರೆ ಪೊಲೀಸಿನ ಕೆಲಸ ಹೇಗ್ ಮಾಡ್ತಿ? ಚಮ್ಮತ್ ಸಿಂಗ್ ಚಾಯ್ ಕುಡ್ಸೋ. ಈ ಕ್ರೋಧಿ ಜೋಲ ಓಡಿ ಹೋದ. ಈಗ ಇಷ್ಟು ದೊಡ್ಡ ಮರಳು ಗಾಡಿನಲ್ಲಿ ಅವನನ್ನು ಹೇಗೆ ಹುಡ್ಕೋದು? ನನ್ನ ಗಂಟಲು ಒಣಗ್ತಿದೆ ಬಟ್ಟು. ಗೊತ್ತಾಯ್ತು ಗಟ್ಟು, ಕ್ರೋಧ್ ಜ್ವಾಲನ ಲೊಕೇಶನ್ ಗೊತ್ತಾಯ್ತು. ನೋಡು, ನಿನ್ನ ಗಂಟಲು ಒಣಗ್ತಿದೆ, ಬಟ್ಟುನ ಗಂಟಲು ಕೂಡ ಒಣಗ್ತಿದೆ. ಹಾಗೆ
ಆ ಕ್ರೋಜ್ಜಾಲದಲ್ಲಿ ಎಷ್ಟು ಬೆಂಕಿ ಇರ್ಬೋದು, ಎಷ್ಟು ಅವನ ಗಂಟ್ಲು ಬಹಳ ಒಣಗಿರ್ಬೋದು, ಬಹಳ. ಹಾಗಾಗಿ ಅವನ್ ನೀರ್ ಕುಡಿಯಕ್ ಹೋಗ್ತಾನೆ. ನಮ್ಗೆ ಹತ್ತಿರ ಇರುವ ಹಳ್ಳಿಯನ್ನು ಹುಡುಕ್ಬೇಕಾಗತ್ತೆ, ನೀರಿರೋ ಜಾಗವನ್ನು. ಕ್ರೋಜ್ಜಾಲ ನಮ್ಗೆ ಅಲ್ಲೇ ಸಿಗ್ತಾನೆ. ಇಲ್ಲಿ ಎಣ್ಣೆಯ ಬಾವಿ ಇದೆ. ಅವನಿಲ್ಲಿಗೆ ಖಂಡಿತ ಹೋಗಿರ್ತಾನೆ. ವಾ ಬಟ್ಟು, ಶಬಾಷ್, ಒಪ್ಪಿದೆ ನಿಮ್ಮ ಪತ್ತೆದಾರಿ ಮೆದುಳನ್ನ. ಬಟ್ಟು ಇದು ಆಯಿಲ್ ಫ್ಯಾಕ್ಟರಿನ ನಾರ್ತ್ನಲ್ಲಿ ತೋರಿಸ್ತಿದೆ. ಹಾಗಟ್ಟು, ಹಾ. ಈಗ ನೋಡು, ಸನ್ ಇದೆ ಅಲ್ಲ, ಸನ್ ಇದ್ ನಮ್ಗೆ ಹೇಳತ್ತೆ ನಾವೆಲ್ಲಿಗೆ ಹೋಗ್ಬೇಕಂತ. ಸನ್ ನೇರವಾಗಿ ನಮ್ಮ ನೆತ್ತಿಯ ಮೇಲಿದೆ ಬಟ್ಟು. ನೀವು ಇದೇನು ಮಾಡ್ತಿದ್ದೀರಿ ಬಟ್ಟು? ಅರೆ ಇಲ್ಲ ಗಟ್ಟು, ಖಂಡಿತ ಮೇಲೆ ಇಲ್ಲ. ಇಲ್ಲೋಡು, ಈ ಕೋಲಿನ ನೆರಳು ಇಲ್ಲಿ ಬೀಳ್ತದೆ, ಇಲ್ಲಿ. ಈಗಂತೂ ಟೈಮ್ ಆಗಿದೆ 12:20. ಈಗ ಸನ್ನಂತೂ ವೆಸ್ಟ್ ದಿಕ್ಕಿನಲ್ಲಿರ್ತಾನೆ. ಮತ್ತೆ ಈ ಕೋಲಿನ ನೆರಳು ಈಸ್ಟ್ ನಲ್ಲಿದೆ. ಅಂದ್ರೆ ವೆಸ್ಟ್ ಅಂಡ್ ವೆಸ್ಟ್ ಈಗ ನಮ್ ಎದುರಿದೆ, ಮತ್ತು ಈಸ್ಟ್ ನಮ್ಮ ಹಿಂದೆ, ಮತ್ತೆ ನಾರ್ತ್ ಇಲ್ಲೇ ಆಗುತ್ತೆ. ಹೇಳು ಬಟ್ಟುನೆ ಗೆಳೆಯ, ಹೇಳು. ನಮ್ಮ ರೈಟ್ ನಲ್ಲಿ. ವಾ ಬಟ್ಟು, ನೀವಂತೂ ಜೀನಿಯಸ್. ಸರಿ, ರೈಟ್ಗೆ ಹೋಗೋಣ ಬಟ್ಟು. ನಮ್ಮ ಗುರಿ ಕೂಡ ಅದೇ ಕಡೆಗಿದೆ. ಕೊನೆಗಾದ್ರೂ ಗಟ್ಟು ಬಟ್ಟುಗಳು ಮುಗ್ದೇ ಹೋದ್ರು. ಈ ಚಿಪ್ಪು ಶಾಶ್ವತವಾಗಿ ನಮ್ದೇ ಆಗೋಯ್ತು. ಈಗ ನಾವು ಜಗತ್ತಿನ ಎಲ್ಲಾ ಬ್ಯಾಂಕ್ಗಳನ್ನ ಲೂಟಿ ಮಾಡೋಣ, ಗೊತ್ತೇ ಆಗೋದಿಲ್ಲ ಯಾರಿಗೂ. ಹಣ ಎಲ್ಲೋಯ್ತು ಅಂತ ಯಾರು ಹೇಳಲಿಕ್ಕಾಗೋದಿಲ್ಲ. ತಲುಪಬಹುದು ಕ್ರೋಧಿ ಜ್ವಾಲ ಅವರೇ. ಹಾ, ಕ್ರೋಧಿ ಜ್ವಾಲ. ಗಟ್ಟು ಬಟ್ಟು ಪಾಠಶಾಲೆಯಲ್ಲಿ ಸೋಲೋದನ್ನ ಕಲಿಸಿಲ್ಲ, ಗೊತ್ತಾಯ್ತಾ? ಅಲ್ಲಿ ಇದನ್ನ ಕಲಿಸ್ತಾರೆ. ಒಳ್ಳೇದ್ ಮತ್ತು ಕೆಟ್ಟದ ಯುದ್ಧದಲ್ಲಿ ಜಯ ಯಾವಾಗ್ಲೂ ಒಳ್ಳೆ ಕಡೆನೇ ಇರುತ್ತೆ. ಕ್ರೋಧದ ಅಗ್ನಿ ಜ್ವಾಲಾಮುಖಿಯು ಕೂಡ ಭಸ್ಮ ಹಾಕ್ತದೆ. ಮತ್ತೆ ನೀನೇನು ಮಹಾ, ಹಿಡ್ಕೊಳ್ಳಿ ಇವರಿಬ್ಬರನ್ನ, ತಪ್ಪಿಸ್ಕೊಂಡು ಹೋಗ್ಲಿಕ್ ಬಿಡ್ಬೇಡಿ. ಹೋಗಿ. ಗಟ್ಟು ಬಟ್ಟುವಿನ ಗೆಳೆತನ, ಶತ್ರುಗಳ ಪತನ. ಅನ್ಸತ್ತೆ ಅವನು ಹೋದ. ಅರೆ ಬಟ್ಟು ಮೇಲೆ ಬಂದ. ಬೇಡ, ಯಾರು ಚಿಪ್ಪನ್ನು ಹುಡುಕ್ಬೇಕಾಗಿಲ್ಲ. ಬದಲಾಗಿ ನೀವೆಲ್ಲ ಈ ಹೋಲ್ಸಿನ ಒಳಗೆ ಹೋಗ್ತೀರಿ, ಮತ್ತೆ ನಿಮ್ಮನ್ನ ಯಾರು ಹುಡುಕ್ಲಿಕ್ಕಾಗೋದಿಲ್ಲ. ಇದೇನ್ ಮಾಡ್ತಿದ್ದೀರಿ ನೀವು? ಸಿಐಡಿ ಅಲ್ವಾ? ಸಿಐಡಿ? ನಾನು ಯಾವ ಸೇಡ್ ಇನ್ಸ್ಪೆಕ್ಟರ್ ಅಲ್ಲ, ನಾನು ಕ್ರೋಧಿ ಜ್ವಾಲನ ಜನ. ಇವನು ಶತ್ರುನ? ಬಾಸ್ಗೆ ನಿಮ್ಮಿಬ್ಬರ ಮೇಲೆ ಮೊದಲೇ ಸಂದೇಹ ಇತ್ತು. ನೀವಿಬ್ರು ನಮ್ಮ ಹಾದಿಗೆ ಅಡ್ಡ ಬರಬಾರ್ದು ಅಂತ. ಅದಕ್ಕಾಗಿ ಮೊದಲಿನಿಂದಲೇ ನನ್ನನ್ನ ಸಿಐಡಿ ಮಾಡಿಸಿ ಮನ್ಮಾಡಿ ಜೊತೆ ಇರೋದಕ್ಕೆ ಹೇಳಿದ್ರು. ಇನ್ಸ್ಪೆಕ್ಟರ್ ಮನ್ಮಾನಿಯು ಕೂಡ ನನ್ನ ಮೇಲೆ ಒಂದೇ ಬಾರಿಗೆ ಭರವಸೆ ಇಟ್ಟ. ನನ್ನ ಒಂದು ಐಡಿನ ಕೇಳಲಿಲ್ಲ, ಒಂದು ಗುರ್ತು ಕೇಳಿಲ್ಲ. ಮೋಸ, ಇನ್ಸ್ಪೆಕ್ಟರ್ ಮನ್ಮಾನಿಗೆ ಮೋಸ. ನಾನು ನಿನ್ನನ್ನ ಬಿಡೋದಿಲ್ಲ ಕಮೋಶ್. ಪೆದ್ದ ಇನ್ಸ್ಪೆಕ್ಟರ್, ದೊಡ್ಡ ಹೆಸರು, ದರ್ಶನ ಚಿಕ್ಕದು. ನಿನ್ನಿಂದ ನನಗೇನು ಆಗೋದಿಲ್ಲ. ಸುಮ್ಮನೆ ಬೊಬ್ಬೆ ಹೊಡಿಬೇಡಿ. ಎಲ್ರು ಸುಮ್ಮನೆ ನಿಂತ್ಕೊಂಡು ಈ ಓಲೊಳಗೆ ಇಳಿರಿ, ಇಲ್ಲ ಅಂದ್ರೆ ಗುಂಡ ಹಾರಿಸ್ತೀನಿ. ಗೋಲಿ ಹೊಡೆದ್ರೆ ಎಲ್ರಿಗೂ ಈ ಬರ್ಪಲ್ಲಿ ನೀರಿಳಿದಾಗ ಇಳಿತದೆ ಸಮಾಧಿಯಲ್ಲಿ.
ಬಟ್ ಲೈಫ್ ಲೈಮ್ ಟಿಂಗ್ ಟಾಂಗ್, ಇವತ್ ನೀನ್ ನಮ್ಮೆಲ್ಲರ ಪ್ರಾಣ ಉಳಿಸಿದ್ದಿ. ಆದ್ರೆ ನಿನ್ನ ಒಳಗೆ ಹೇಗ್ ಬಂದಿ? ಸಾಹೇಬ್ರೆ, ನನಗಂತೂ ಗೊತ್ತಿಲ್ಲ ನಾನು ಒಳಗೆ ಹೇಗ್ ಹೋದೆ, ಯಾವಾಗ ಹೋದೆ ಅಂತ. ಏನೇ ಆದ್ರೂ ಒಳ್ಳೇದೇ ಆಯ್ತು ಟಿಂಗ್ ಟಾಂಗ್. ಇವತ್ತು ನಿಮ್ಮ ಮರೆಯುವ ರೋಗ ನಮ್ಮೆಲ್ಲರ ಪ್ರಾಣ ಉಳಿಸಿತು. ಥ್ಯಾಂಕ್ ಯು ಸೋ ಮಚ್. ಈಗ ನಾವು ನಮ್ಮ ಗುರಿಯತ್ತ ಹೋಗೋಣ. ಕಮಾನ್ ಗೈಸ್. ಹಾಗೂ ನಮ್ಮ ಮುಂದಿನ ಗುರಿ ಮಿಸ್ಟೀರಿಯಸ್ ಮೌಂಟೇನ್. ಈ ಮ್ಯಾಪ್ ನಿಂದ ಗೊತ್ತಾಗತ್ತೆ, ಆ ಕಡೆ ಇದೆ, ಆ ಕಡೆ. ನಡೀರಿ ಗೆಳೆಯರೇ. ಸ್ವಲ್ಪ ಮೇಲೆ ಅಷ್ಟೇ. ವಾ, ಎಂತ ದೃಶ್ಯ, ಅನ್ಬಿಲಿವೇಬಲ್. ಆದ್ರೆ ನಾನು ಕ್ರೋಧಿ ಜ್ವಾಲನನ್ನು ಎಲ್ಲಿ ಹುಡ್ಕೋದು? ಗಟ್ಟು, ಬಟ್ಟುನ ಪತ್ತೆದಾರಿ ಬುದ್ಧಿ ಹೇಳ್ತಾ ಇದೆ, ಈ ಮಿಸ್ಟೀರಿಯಸ್ ಮೌಂಟೇನ್ ನಲ್ಲಿ ನಮ್ ಕೇಸ್ ಎಲ್ಲ ಸಾಲ್ವ್ ಆಗತ್ತೆ. ಸಾಲ್ವ್. ಆ ಕ್ರೋಧಿ ಇಲ್ಲಿ ಎಲ್ಲೋ ಕ್ರೋಧದ ಬೆಂಕಿಯನ್ನು ಹೊತ್ತಿಸ್ತಿರು. ಒಂದೇ ಬಾರಿ ಮೋಡಗಳ ಜೊತೆ ಬಟ್ಟು ತೇಲಾಡ್ತಾನೆ, ಎಲ್ಲ ಶುದ್ಧ ಆಗತ್ತೆ, ಎಲ್ಲ. ಆದ್ರೆ ಬಟ್ಟು ನೋಡೋದು ಹೇಗೆ? ಬಟ್ಟು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಬಹುಶಃ ಮರೆತ್ರಿ ನೀವು ಪ್ರೊಫೆಸರ್ನ ಗ್ಯಾಜೆಟ್ ನಮಗೆ ಯಾವಾಗ ಕೆಲಸಕ್ಕೆ ಬರುವುದು? ಅವರ ಎಕ್ಸ್ ರಿವಿಷನ್ ಕನ್ನಡಕ ಈ ಪ್ರಯೋಜನಕ್ಕೆ ಬರುವುದು ಯಾವಾಗ? ಇದು ನೋಡಿ, ಟ್ರೈ ಮಾಡಿ. ಎಸ್, ಆಯ್ತು ಸೆಟ್. ಮನ್ಮಲಿ ಸರ್, ಚಮ್ಮತ್ ಸಿಂಗ್ ಮತ್ತು ಟಿಂಗ್ ಟಾಂಗ್, ನೀವು ಇಲ್ಲೇ ಇರಿ, ಓಕೆ? ಯಾಕೆಂದ್ರೆ ನಾವು ನಮ್ಮ ಗ್ಯಾಜೆಟ್ ನ ಸಹಾಯದಿಂದ ಕೆಳಗೆ ಹೋಗಬಹುದು, ಆದ್ರೆ ನೀವುಗಳಲ್ಲ. ಹಾಗಾಗಿ ಪ್ಲೀಸ್ ಸ್ಟೇ ಹಿಯರ್. ಖಂಡಿತ ಸರಿ, ನಾನು ಇಲ್ಲಿಂದನೇ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತೀನಿ. ಎಂತ ದೃಶ್ಯ, ಅನ್ಬಿಲಿವೇಬಲ್. ರೆಡಿ ಬಟ್ಟು? ಎಸ್. ರೆಡಿ ಬಟ್ಟು? ರೆಡಿ. ತಲುಪಿದ್ವಿ. ಈಗ ಒಳಗೆ ಹೋಗಿ ನೋಡೋಣ ಏನ್ ನಡೀತಿದೆ ಅಂತ. ಬಟ್ಟು, ಅದೇನದು? ಗಟ್ಟು ಬಟ್ಟು, ಓಹ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಐ ಆಮ್ ಪ್ರೌಡ್ ಆಫ್ ಯು. ನೀವು ಇಲ್ಲಿ ತನಕ ಬಂದ್ರಲ್ಲ. ಸರ್, ನೀವು ಇಲ್ಲಿಗೆ ಹೇಗೆ ಬಂದಿರಿ? ಕೇಳಬೇಡಿ ಗಟ್ಟುಬಟ್ಟು, ಇವರು ನನ್ನನ್ನ ಇಲ್ಲಿಗೆ ಹಿಡ್ಕೊಂಬಂದ್ರು. ಚಿಪ್ಪಿನ ಪ್ರೋಗ್ರಾಮ್ ಅನ್ನ ನನ್ನಿಂದ ಮಾಡಿಸ್ತಾ ಇದ್ದಾರೆ. ಒಳ್ಳೇದಾಯ್ತು ನೀವಿಬ್ರು ಇಲ್ಲಿ ಬಂದಿದ್ದು. ಬೇಗ ನಾನು ಇಲ್ಲಿಂದ ಬಿಡಿಸಿ. ಸರ್, ನೀವು ಈ ಕಡೆಯಿಂದ ಮೇಲೆ ಹೋಗಿ, ಅದು ಮೇನ್ ಗೇಟ್, ಓಕೆ? ನಾನು ಮತ್ತು ಬಟ್ಟು ಚಿಪ್ ತಗೊಂಡು ನಿಮ್ಮನ್ನು ಅಲ್ಲೇ ಭೇಟಿ ಮಾಡ್ತೀವಿ. ಓಕೆ ಗಟ್ಟುಬಟ್ಟು. ಅರೆ, ಇಲ್ಲಂತೂ ಕಳ್ಳರ ಎಲ್ಲ ಮಂಡಳಿನೇ ಇದೆ, ಮಂಡಳಿ.
ಅಂದ್ರೆ ಹಿತೇಂದ್ರ ಮತ್ತು ಶೇರ್ ಸಿಂಗ್ ಕ್ರೋಧಿ ಜೋಲನ ಜೊತೆ ಸೇರಿದ್ರು ಮತ್ತೆ ಚಿಪ್ ಅನ್ನು ಹೇಳ್ಕೊಂಡು ಹೋಗೋದು ಎಲ್ಲ ಡ್ರಾಮಾ ಆಗಿತ್ತು. ಬನ್ನಿ ಗಟ್ಟು ಒಟ್ಟು ಬನ್ನಿ ಬನ್ನಿ ಬನ್ನಿ. ಇವತ್ತು ನಿಮಗೆ ತಿಳಿತದೆ ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಆದ್ರೆ ಮೊದಲ ಹೆಸರು ಯಾರದ್ದು ಬಾಸ್? ಕಟ್ಟುಬಟ್ಟು ನೀವು ಕೇವಲ ಇಂಟೆಲಿಜೆಂಟ್ ಮಾತ್ರ ಅಲ್ಲ, ತುಂಬಾ ಹಠವಾದಿಗಳು ಕೂಡ. ಕ್ರೋಧಿ ಜೋಲ ಅವರೇ, ನಮಗೆ ಆ ಚಿಪ್ ಕೊಡಿ, ನಾವು ಸುಮ್ಮನೆ ಹೊರಟು ಹೋಗ್ತೀವಿ. ಇಲ್ಲ ಅಂದ್ರೆ ನಿಮಗೆ ಇನ್ನೂ ಗೊತ್ತಿಲ್ಲ ನಿಮ್ಮನ್ನು ಏನ್ ಮಾಡ್ತೀವಿ ಅಂತ. ನಾನು ಹೇಳ್ತಾ ಇದ್ದೀನಿ, ಚಿಪ್ಪಿನ ವಿಚಾರವನ್ನ ಮನಸ್ಸಿನಿಂದ ಬಿಟ್ಬಿಡಿ, ಅದು ನನ್ನದು, ತಿಳಿತಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಅದು ಕೇವಲ ನಂದು. ಆದ್ರೆ ನೀವು ಇಲ್ಲಿ ಬಂದಿದ್ದೀರಿ, ಹಾಗಾಗಿ 2 ಆಫರ್ ಕೊಡ್ತಾ ಇದ್ದೀನಿ. ಮೊದಲನೇದು, ಎಷ್ಟು ಹಣ ಬೇಕು ತಗೊಳ್ಳಿ, ಮತ್ತೆ ಬಾಯಿ ಮುಚ್ಚಿ ನಡೀರಿ. 2ನೇದು, ನಮ್ಮ ಜೊತೆ ಸೇರ್ಕೊಳ್ಳಿ, ತಿಳಿತಲ್ವಾ? ಒಂದು ಹಣ ತಗೊಳ್ಳಿ, ಇಲ್ಲ ಅಂದ್ರೆ ನಮ್ ಜೊತೆ ಸೇರ್ಕೊಳ್ಳಿ. ಕ್ರೋಧಿ ಜೋಲ, ನಾವು ಕೆಟ್ಟ ವಿಚಾರ ಮತ್ತು ಕೆಟ್ಟ ಜನರ ಜೊತೆ ಯಾವತ್ತೂ ಸೇರಲ್ಲ. ನಿಮ್ಮಿಬ್ಬರು ಜೀವನ ನನ್ನ ಕೈಲಿದೆ, ಆದ್ರೂ ಇಷ್ಟೊಂದು ಜಂಬ ನೋಡಿ. 4 ಕಡೆ ನನ್ನ ಜನರೇ ಇರೋದು, ನೀವ್ ಇಲ್ಲಿಂದ ಪಾರಾಗೋಕ್ಕಾಗೋದೇ ಇಲ್ಲ, ಅರ್ಥ ಆಯ್ತಲ್ಲ? ನನ್ನಿಂದ ನೀವು ಪಾರಾಗೋಕ್ಕಾಗೋದೇ ಇಲ್ಲ, ಅರ್ಥ ಆಯ್ತು ಅಲ್ವಾ? ಗಟ್ಟು, ಒಂದ್ ನಿಮಿಷ. ಅರೆ, ನನಗೇನ್ ಕಾಣ್ತಿದೆಯೋ ಅದಲ್ಲ, ಮತ್ತೇನಿದೆಯೋ ಅದು ಕಾಣ್ತಾ ಇಲ್ಲ. ತಿಳಿತಿದಲ್ಲ. ನೀವು ಏನು ಹೇಳ್ಬೇಕು ಅಂತಿದ್ದೀರಿ ಬಟ್ಟು, ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಲ್ಲು. ಕ್ರೋಜ್ಜಲ್ ಅವರೇ, ಬಟ್ಟು ನಿಮ್ಮ ಕಂಪ್ಯೂಟರ್ ಮತ್ತು ಸ್ಕ್ರೀನ್ ಅನ್ನು ಬಳಸಬಹುದಾ? ಇದು ನಿಮ್ಮ ಕೊನೆಯ ಆಸೆ ಆದ್ರೆ ನಾನು ಒಪ್ಕೊಳ್ತೀನಿ. ಮೇಲೆ ಕಳಿಸೋಕ್ಕಿಂತ ಮುಂಚೆ ನಿಮ್ಮ ಆಸೆಯನ್ನು ಪೂರೈಸ್ತೀನಿ. ಆದ್ರೆ ಕಂಪ್ಯೂಟರ್ನ ಏನ್ ಮಾಡ್ತೀರಿ? ಕ್ರೋಧವರೇ, ಯಾವಾಗಿಂದ ಈ ಚಿಪ್ ಕಳವಾಗಿದೆ ಅಲ್ವಾ? ಅಲ್ಲಿಂದ ಬಟ್ಟು ತನ್ನ ಬಟ್ಟೆಯಲ್ಲಿ ಅಡಗಿದ್ದ ಕ್ಯಾಮರಾದಿಂದ ಇಲ್ಲಿಂದ ಬಹಳಷ್ಟು ರೆಕಾರ್ಡ್ ಮಾಡಿದ್ದಾನೆ, ಬಹಳಷ್ಟು. ಬನ್ನಿ ಅಲ್ವಾ, ನಿಮಗೆ ನಾನೆಲ್ಲ ರೆಕಾರ್ಡಿಂಗ್ ತೋರಿಸ್ತೇನೆ. ಏನಂತ ಇದ್ದೀರಿ? ಅರ್ಥ ಆಯ್ತಲ್ಲ? ನನ್ನ ಪಾರ್ಟ್ನರು ಹಿತೇಂದ್ರ ರಾವಲ್, ಅವನು ಡೈಮಂಡ್ ರಿಂಗ್ ಅನ್ನ ಹಾಕೊಂತಾನೆ. ಅವನು ಕಳ್ತನ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಅವನೇ ಈ ಪ್ರಾಜೆಕ್ಟ್ ಗೆ ಫೈನಾನ್ಸ್ ಮಾಡಿರೋದು, ಅರ್ಥ ಆಯ್ತಲ್ಲ ನಿಮ್ಗೆ? ಅವನು ಕಳ್ಳ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಿತೇನ್ ಏನ್ ಮಾಡ್ತಾ ಇದ್ದೀನಿ ನೀನು? ಅರ್ಥ ಆಯ್ತಲ್ಲ? ನಾನು ಆ ಚಿಪ್ಪನ್ನ ಆರ್ಮಿಯವರಿಗಾಗಿ ಮಾಡಿದ್ದು, ಅದನ್ನ ನೀನು ಖುದ್ದಾಗಿ ಕಳ್ತನ ಮಾಡಿದ್ದಿ. ಪ್ಲೀಸ್ ಹಿತೇನ್, ಈ ತರ ಮಾಡ್ಬೇಡ. ನೀನು ಹಲವಾರು ವರ್ಷಗಳ ಸ್ನೇಹಿತ, ಗೆಳೆತನಕ್ಕೆ ಮೋಸ ಮಾಡ್ಬೇಡ. ಈ ಚಿಪ್ಪು ಕೆಟ್ಟವರ ಹತ್ರ ಸೇರ್ಕೊಂಡ್ರೆ ಜಗತ್ತು ಹಾಳಾಗೋಗ್ತದೆ, ಅರ್ಥ ಆಯ್ತಲ್ಲ? ಬಟ್ ಅವರೇ, ಪ್ಲೀಸ್ ಆ ಮನುಷ್ಯನ್ ಬಿಡ್ಬೇಡ, ಮುಗಿಸ್ಬಿಡ ಅವನ್ನ, ಅರ್ಥ ಆಯ್ತಲ್ಲ? ಅವನ್ನ ಮುಗಿಸ್ಬಿಟ್ಟು ಚಿಪ್ಪನ್ನ ವಾಪಸ್ ತಗೋ ಪ್ಲೀಸ್. ಗೊತ್ತಾಯ್ತಾ? ಈಗ 2ನೇ ಸೀನ್ ನೋಡಿ, 2ನೇ ಸೀನ್. ನಾನು ಹೇಳ್ತಾ ಇದ್ದೀನಿ, ಚಿಪ್ಪಿನ ವಿಚಾರವನ್ನ ಮನಸ್ಸಿನಿಂದ ಬಿಟ್ಬಿಡಿ, ಅದು ನನ್ನದು, ತಿಳಿತಲ್ಲ? ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಅದು ಕೇವಲ ನಂದು. ಆದ್ರೆ ನೀವು ಇಲ್ಲಿ ಬಂದಿದ್ರಿ, ಹಾಗಾಗಿ 2 ಆಫರ್ ಕೊಡ್ತಾ ಇದ್ದೀನಿ. ಮೊದಲನೇದು, ಎಷ್ಟು ಹಣ ಬೇಕು ತಗೊಳ್ಳಿ, ಮತ್ತೆ ಬಾಯಿ ಮುಚ್ಚಿ ನಡೀರಿ. 2ನೇದು, ನಮ್ಮ ಜೊತೆ ಸೇರ್ಕೊಳ್ಳಿ, ತಿಳಿತಲ್ವಾ? ಒಂದು ಹಣ ತಗೊಳ್ಳಿ, ಇಲ್ಲ ಅಂದ್ರೆ ನಮ್ ಜೊತೆ ಸೇರ್ಕೊಳ್ಳಿ, ಅರ್ಥ ಆಯ್ತಲ್ಲ? ಕ್ರೋಧಿ ಜೋಲ, ನಾವು ಕೆಟ್ಟ ಕೆಲಸ ಮತ್ತು ಕೆಟ್ಟ ಜನರ ಜೊತೆ ಯಾವತ್ತೂ ಇರೋದಿಲ್ಲ. ನಿಮ್ಮಿಬ್ಬರ ಜೀವನ ನನ್ನ ಕೈಲಿದೆ, ಆದ್ರೂ ಇಷ್ಟೊಂದು ಜಂಬ ನೋಡಿ. 4 ಕಡೆ ನನ್ನ ಜನರೇ ಇರೋದು, ನೀವ್ ಇಲ್ಲಿಂದ ಪಾರಾಗೋಕ್ಕಾಗೋದೇ ಇಲ್ಲ, ಅರ್ಥ ಆಯ್ತಲ್ಲ? ನನ್ನಿಂದ ನೀವು ಪಾರಾಗೋಕ್ಕಾಗೋದೇ ಇಲ್ಲ, ಅರ್ಥ ಆಯ್ತು ಅಲ್ವಾ? ಅರೆ, ಏನಾದ್ರೂ ತಿಳಿತಾ ಗಟ್ಟು? ತಿಳಿತಾ? ಇಲ್ಲ ಬಟ್ಟು, ನನಗೆ ಏನು ತಿಳಿಲಿಲ್ಲ. ನೋಡು ಗಟ್ಟು, ಇಬ್ರು ಕೂಡ ಕೇನ್ ಸಿಂಗ್ ಮತ್ತು ಕ್ರೋಧ್ ಅವರು. ಅರೆ, ನನಗೇನ್ ಕಾಣ್ತಿದೆಯೋ ಅದಲ್ಲ, ತಿಳಿತಾ? ಕೇನ್ ಸಿಂಗ್ಗೆ ಈ ವಾಕ್ಯವನ್ನೇ ಹೇಳುವ ಅಭ್ಯಾಸವಿದೆ, ಇದು ಎಂದು ಸುಳ್ಳಾಗದು. ಹಾಗೆ ಕ್ರೋಧಿಗೆ ಕೂಡ ಇದೇ ರೀತಿಯ ಎಕ್ಸಾಕ್ಟ್ ಅಭ್ಯಾಸ ಆಗಿದೆ. ಇದರ ಅರ್ಥ ಏನಂದ್ರೆ ಏನು ಅಂದ್ರೆ ನೀವು ಹೇಳೋದು ಇವರಿಬ್ರು ಸಹ ಒಂದೇ ಅಂತಾನ? ಎಸ್ ಗಟ್ಟು. ಅರೆ, ಏನ್ ಮಾತು ಇದು, ವೆರಿ ಸ್ಮಾರ್ಟ್. ಅರೆ, ಇಬ್ರು ಒಂದೇ ವ್ಯಕ್ತಿ. ಮತ್ತು ಬಟ್ಟುನೆ 6 ಸೆನ್ಸ್ ಹೇಳ್ತಾ ಇದೆ, ಇಲ್ಲಿ ಬಹಳ ಅಪ ಇದೆ, ಘನಘೋರವಾದ ಅಪ ಇದೆ, ಇಲ್ಲೇನೋ ಆಗೋದಿದೆ. ಸ್ಮಾರ್ಟ್, ವೆರಿ ಸ್ಮಾರ್ಟ್.
ವೆರಿ ಸ್ಮಾರ್ಟ್ ಪಟ್ಟು. ನೀನೊಬ್ಬ ಒಳ್ಳೆ ಪತ್ತೆದಾರ, ಬಹಳ ಒಳ್ಳೆಯ. ಆದ್ರೆ ನೀನು ನನ್ನ ಪ್ಲಾನ್ ಮೇಲೆ ತಣ್ಣೀರನ್ನ ಹಾಕೋಕ್ಕಾಗೋದಿಲ್ಲ. ನಾನು ಎಷ್ಟು ಒಳ್ಳೆ ಪ್ಲಾನ್ ಮಾಡಿದ್ದೆ ಅಂದ್ರೆ ಚಿಪ್ಪನ್ನ ನಾನ್ ಮಾಡ್ಬೇಕು ಅಂತ, ಜಿತೇಂದ್ರನಿಂದ ಕಳ್ತನ ಮಾಡಿಸ್ಬೇಕು ಅಂತ, ಆ ನಂತರ ಯಾರಿಗೂ ನನ್ನ ಮೇಲೆ ಸಂದೇಹ ಬರೋದಿಲ್ಲ ಅಂತ, ಮತ್ತೆ ಕ್ರೋಧಿ ಸಿಂಗ್ ರೂಪದಿಂದ ಅಂತ ಕಿತ್ಕೊಳ್ತಾ ಇದ್ದೆ. ಆ ನಂತರ ಜಿತೇಂದ್ರ ಕೂಡ ಪಾರಾಗ್ತಾನೆ. ನಾನು ಕ್ರೋಧಿ ರೂಪದಲ್ಲಿ ವಿಶ್ವವನ್ನ ಲೂಟಿ ಹೊಡಿತಾ ಇದ್ದೆ. KN ಸಿಂಗ್ ಮೇಲೆ ಯಾರಿಗೂ ಸಂದೇಹ ಬರ್ತಾ ಇರಲಿಲ್ಲ. ಆದ್ರೆ ನೀವಿಬ್ರು ನನ್ನ ಪ್ಲಾನ್ ಮೇಲೆ ನೀರನ್ನ ಹಾಕಿದ್ರಿ. ಬಟ್ಟು ವಾವ್ 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 ವಾವ್, ಯು ಆರ್ ಸೋ ಗ್ರೇಟ್. ಏನು ಪತ್ತೆದಾರಿಗೆ ಮಾಡಿದ್ರಿ, ವಾವ್, ಮಜಾ ಬಂತು. ಅರೆ ಏನ್ ನೀನ್ ಕೂಡ. ಥ್ಯಾಂಕ್ ಯು. ಸರಿ ಕೇಳಿ KN ಸಿಂಗ್ ಅವ್ರೆ, ನೀವು ಚಿಪ್ ವಾಪಸ್ ಕೊಡಿ ಮತ್ತೆ ನಡೀರಿ. ಜೈಲಿಗೆ ಹೋಗುವ ತಯಾರು ಮಾಡಿ. ಇನ್ಸ್ಪೆಕ್ಟರ್ ಮನ್ಮಾನಿ ನಿಮ್ಮನ್ನು ಬಹಳ ಹೊತ್ತಿಂದ ಕಾಯ್ತಾ ಇದ್ದಾರೆ. ಸೀರಿಯಸ್ಲಿ ನೀನು ಸೀರಿಯಸ್ಲಿ ಯೋಚನೆ ಮಾಡ್ತಾ ಇದ್ಯಾ ನಾನು ಹಾಗೆ ಮಾಡ್ತೀನಿ ಅಂತ? ಗೆಳೆಯರೇ, ಮುಗಿಸ್ಬೇಡಿ ಇವರಿಬ್ಬರನ್ನ. ಗಟ್ಟುಬಟ್ಟುವಿನ ಗೆಳೆತನ, ಶತ್ರುಗಳ ಪತನ. ಶಾಬಾಷ್ ಕಟ್ಟು. ಈಗ ಬಹಳ ಹೊಡಿತಾನೆ. ಬಟ್ಟುಗೆ ಯಾರಾದ್ರೂ ಹೊಡೆದ್ರೆ ಗಟ್ಟುನ ಫ್ಯೂಸ್ ಔಟ್ ಆಗತ್ತೆ ಬಾಸ್. ಹೊಡಿತಾನೆ. ನನ್ನ ಗೆಳೆಯನಿಗೆ ಹೊಡೆದ್ಯೋ? ಟ್ಯಾಂಗೋ, ಜೂಲು, ಅಟ್ಯಾಕ್! ಅರೆ ಏನ್ ಮಾಡ್ತಿದ್ದೀರಿ? ಏನ್ ಮೋಸದ ಕಿಲಾಡಿಗಳು. ಯಾವಾಗ ನೋಡಿದ್ರು ಅವನು ಹೇಳ್ತಾನೆ ಅಟ್ಯಾಕ್. ನೀವು ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತೀರಿ? ಇದೊಂದು ಮಾತಾ? ನಿಮಗೆ ನಿಮ್ಮದೇ ಆದ ಜೀವನ ಇಲ್ವಾ? ನೀವಂತೂ ಕಾಡಿನಲ್ಲಿ ಸ್ವತಂತ್ರವಾಗಿರ್ಬೇಕು. ಸ್ವಾತಂತ್ರ್ಯದ ಅರ್ಥ ಗೊತ್ತಾ? ನೀವು ಗುಲಾಮರಾಗಿರೋಕೆ ಹುಟ್ಟಿದ್ದಲ್ಲ, ಕಾಡಿನಲ್ಲಿ ಸ್ವತಂತ್ರವಾಗಿರ್ಲಿಕ್ಕೆ ಹುಟ್ಟಿದ್ದು. ಸ್ವತಂತ್ರವಾಗಿ. ಅರೆ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ತಂಪಾದ ಗಾಳಿ, ಸ್ವಚ್ಛಂದವಾದ ಪ್ರದೇಶ, ನೀಲವಾದ ಆಕಾಶ, ತುಂಬಿದ ಮೈದಾನ. ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ನೋಡಿದ್ರಾ? ಯೋಚನೆ ಮಾಡಿ, ಎಷ್ಟು ಮಜಾ ಬಂತು, ಎಷ್ಟು ಮಜಾ. ನೀವೊಂದು ಕೆಲಸ ಮಾಡಿ, ಆ ಮೆಟ್ಲಿಂದ ಹೋಗಿ, ಅದು ಹೊರಗೆ ಹೋಗುವ ರಸ್ತೆ. ಅರೆ ಹೋಗಿ, ಸ್ವತಂತ್ರವಾಗಿ ಹೋಗಿ. ನಡೀರಿ, ಇವತ್ತಿಂದ ನೀವು ಸ್ವತಂತ್ರರು. ಟ್ಯಾಂಗೋ, ಜೂಲು, ನಿಲ್ಲು, ಸ್ಟಾಪ್, ಐ ಕಮಾಂಡ್ ಯು. ನಿಮ್ಮಿಬ್ರಲ್ಲಿ ಅದೆಂತ ಜಾದು ಇದೆ, ಪ್ರಾಣಿಗಳನ್ನು ವಶಪಡಿಸ್ತೀರಿ. ಮಿಸ್ಟರ್ KN ಸಿಂಗ್, ಏನು ನೀವು ಹೊಡೆದಾಡ್ತಿರೋ ಅಲ್ಲ ಶೇರ್ ಸಿಂಗ್ ಮತ್ತೆ ಅವನ ಜನ ಹೊಡೆದಾಡ್ತಾರ?
ನಾವು ವಿಶ್ರಾಂಪುರದಲ್ಲಿ ಹೀಗೇನೆ ಪಿಟ್ಟು ತಿಂತಾ ಇರ್ತೀವಿ, ಇಲ್ಲಿ ಇಷ್ಟು ದೂರ ಪೆಟ್ಟು ತಿನ್ನೋಕೆ ಬಂದ್ವಾ? ಅರೆ ದಾಯ ಬಾಯ, ಈಗ ಬಹಳ ಚೆನ್ನಾಗಿದೆ ಹೊರಗೆ. ಸ್ವಲ್ಪ ತಿರುಗಾಡ್ಕೊಂಡು ಬರೋಣ, ಹೋಗೋಣ, ಮನೆ ಮನೆ. ಬಾಸ್ ಬಾಸ್, ಹೋಗ್ತಾ ಹೋಗ್ತಾ ಡೈಲಾಗ್ ಹೇಳಿ. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಸುಮ್ನೆರೋ ಮಾಡೋದಕ್ಕೆ ಹೋಗುವಾಗ ನರಿಗಳು ಅದಕ್ಕೆ ಹೊಡೆಸುವಂತಹ ಪ್ಲಾನ್ ಮಾಡಬಾರ್ದು. ನಡೀರಿ. ನನ್ನ ಇಷ್ಟು ವರ್ಷಗಳ ಕನಸು ನುಚ್ಚು ನೂರಾಗಿದೆ. ನೀವಿಬ್ರು ನನ್ನ ಕನಸನ್ನ ಹಾಳು ಮಾಡಿದ್ರಿ. ಕೇನ್ ಸಿಂಗ್ ಅವರೇ, ಈಗ ಅಳೋದು ನಿಲ್ಸಿ, ಜೈಲಿಗೆ ಹೊರಡು ಸಿದ್ಧರಾಗಿ. ಸಾಹೇಬ್ರೆ, ಹ್ಯಾಂಡ್ಸ್ ಅಪ್! ನಾನು ಇನ್ಸ್ಪೆಕ್ಟರ್ ಮನಮಾನಿ ಸೋಸ್ದಲೆ ಚಾಯ್ ಕುಡಿತೀನಿ. ಯಾರಾದ್ರೂ ಓಡೋದಕ್ಕೆ ಪ್ರಯತ್ನ ಪಟ್ರೆ ನಾನು ನಿಮ್ಮನ್ನ ಓಡಿ ಬಂದು ಹಿಡ್ಕೊಂಡ್ಬಿಡ್ತೇನೆ. ಹೇಳಿ ಕನ್ನ, ನಾನು ನಿನ್ನನ್ನು ಸ್ಪೆಷಲ್ ಜೈಲಿಗೆ ಹಾಕ್ತೀನಿ. ಯಾಕಂದ್ರೆ ನೀನು ಸ್ಪೆಷಲ್ ಡ್ಯೂಟಿಯಲ್ಲಿ ಇದ್ದೆ ಅಲ್ವಾ? ಕಮೋಶ್. Watch India's largest kids library only on Jio Hotstar. Download the app now.